ಜೈಲ್ ಕುತ್ಕೊಂಡು ಕಂಬಿ ಎಣಿಸ್ಬೇಕಾಗತ್ತೆ. ಇವನ್ನೆಲ್ಲ ವಿಚಾರಣೆ ಮಾಡ್ತಾರೆ. ವಿಚಾರಣೆ ವೇಳೆ ಗಳಗಳನ್ನೇ ಹತ್ರಂತೆ ಮಡೆನೂರು ಮನು. ಸರ್ ನನ್ನ ಕರಿಯರ್ ಸ್ಪಾಯ್ಲ್ ಆಗ್ಬಿಡ್ತು ಸರ್ ಅಂತ ಡೆಫಿನೆಟ್ಲಿ ಯೋಚನೆ ಮಾಡಬೇಕಿತ್ತು ಮುಂಚೆ. ಇವತ್ತು ನನ್ನ ಸಿನಿಮಾ ರಿಲೀಸ್ 7-8 ವರ್ಷಗಳಿಂದ ಕಂಡಂತಹ ಕನಸು ಸರ್. ಥಿಯೇಟರ್ನಲ್ಲಿ ಇರಬೇಕಾದವನು ನಾನು ಸ್ಟೇಷನಲ್ಲಿದ್ದೀನಿ ಅಂತ ಗಳಗಳ ಅಂತಂತೆ. ಇವತ್ತು ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿರುವ ಸಿನಿಮಾ 7-8 ವರ್ಷದ ಕನಸು ನನಸಾಗ್ತಾ ಇದೆ ಸರ್. ಪ್ರೇಕ್ಷಕರ ಜೊತೆ ಇರಬೇಕಾಗಿತ್ತು, ಪೊಲೀಸರ ಮುಂದೆ ಬಂದ್ಬಿಟ್ಟಿದ್ದೀನಿ ಸರ್. ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ನಂಬಿ ಸರ್ ಅಂದ್ರೆ. ಪೊಲೀಸರು ಏನು ಮಾಡೋಕ್ಕಾಗುತ್ತೆ? ಹೆಲ್ಪ್ಲೆಸ್ ಈ ವಿಚಾರದಲ್ಲಿ. ಈಗ ಮುಂದಿನ ನ್ಯಾಯದ ರೀತಿಯಲ್ಲೇ ತನಿಖೆ ಆಗಬೇಕು. ಅದಾದ್ಮೇಲೆ ಆರೋಪಿನ ಅಥವಾ ಅಲ್ವಾ, ಆರೋಪ ಎಲ್ಲ ಸುಳ್ಳ ಅನ್ನುವಂಥದ್ದು ಅಲ್ಲೇ ಗೊತ್ತಾಗಬೇಕು ಕೋರ್ಟ್ನಲ್ಲಿ. ಪೊಲೀಸರದ್ದು ಲಿಮಿಟ್ ಏನು ಹೇಳಿ, FIR ಆಗಬೇಕು, ಕೇಸ್ ಆಗಬೇಕು, ತನಿಖೆ ಆಗಬೇಕು, ಕೋರ್ಟಿಗೆ ಒಪ್ಪಿಸ್ಬಿಡ್ತಾರೆ. ಉಳಿದಿದ್ದೆಲ್ಲ ಕೋರ್ಟ್ ನೋಡ್ಕೊಳ್ಳುತ್ತೆ. ಡೆಫಿನೆಟ್ಲಿ ಎಸ್. ಇದನ್ನ ಈ ಭಾಗವಾಗಿ ಅಥವಾ ಈ ವರ್ಷನನ್ನ ತಗೊಂಡಾಗ ಆ ಹುಡುಗ ಯಾರು ಮಡೆನೂರು ಮನು 7-8 ವರ್ಷಗಳಿಂದ ಒಂದು ಸಿನಿಮಾದ ಹೀರೋ ಆಗೋದು ಅಂದ್ರೆ ಹುಡುಗಾಟದ ವಿಚಾರನ ಈ ಕಾಲದಲ್ಲಿ. ಅದು ಕೂಡ ಅಂತೆಂಥ ದೊಡ್ಡ ಸಿನಿಮಾಗಳಲ್ಲಿರುವಂತಹ ಕುಳಗಳ ಮಕ್ಕಳನ್ನ ತಂದು ಹೀರೋ ಮಾಡ್ತೀನಿ ಅಂದ್ರೇನೆ ಜನ ಒಪ್ಕೋಬೇಕು ಅಲ್ಟಿಮೇಟ್ ಆಗಿ. ಆ ನಂತರ ಆತ ಹೀರೋ ಆಗಿದ್ದಾಗ ಬಡವ್ರ ಮನೆ ಮಕ್ಕಳು ಬರ್ತಾರೆ. ಏನೋ ಒಂದು ಆ್ಯಕ್ಟಿಂಗ್ ಒಂದು ಸ್ಕಿಲ್ ಅವ್ರ ಹತ್ರ ಇದೆ ಅಂದಾಗ ಎಲ್ಲವೂ ಒದಗಿ ಬಂದಿರುತ್ತೆ. ಪ್ರೊಡ್ಯೂಸರು, ಡೈರೆಕ್ಟರ್ ಎಲ್ಲ ಸಿಕ್ಕಿರ್ತಾರೆ. ಆತನನ್ನು ನಂಬಿ ಹಣವನ್ನು ಹಾಕಿ, ಕಥೆಯನ್ನು ಹಾಕಿ ಒಂದು ಸ್ಟೋರಿ ಮಾಡಿರ್ತಾರೆ ಅಂದರೆ ಹುಡುಗಾಟದ ಮಾತೇ ಅಲ್ಲ. ಎಲ್ಲ ಆಗಿತ್ತು. ಬಟ್ ನಾಳೆ ಥಿಯೇಟರಲ್ಲಿ ಬರಬೇಕು, ಇವತ್ತು ನಾನು ಸ್ಟೇಷನಲ್ಲಿ ಇದ್ದೀನಿ ಅಂದರೆ. ಆ್ಯಂಡ್ ಇನ್ನೊಂದು ಸಹಜವಾಗಿ ಬರುವಂತಹ ಪ್ರಶ್ನೆ, ಈಕೆ ಇಲ್ಲಿ ತನಕ ಏನು ಮಾಡ್ತಾಯಿದ್ರು ಕಂಪ್ಲೇಂಟ್ ಕೊಡದೆ? ನೋಡ್ ಹೊಡೆಯೋದು ಅಂತಾರಲ್ಲ ಹಾಗೆ ಉದ್ದೇಶಪೂರ್ವಕವಾಗಿ ಆತನ ಕರಿಯರ್ ಸ್ಪಾಯ್ಲ್ ಮಾಡಬೇಕು ಅಂತಲೇ ಈ ಪ್ಲಾನಿಗೆ ಬಂದ್ರೆ. ಆತ ಯಾರು ಮಡೆನೂರು ಮನು ಅರೆಸ್ಟ್ ಆಗೋಕ್ಕಿಂತ ಮುಂಚೆ ಒಂದೊಂದೂವರೆ ನಿಮಿಷದ ವಿಡಿಯೋ ಮಾಡಿದ್ದಾರೆ. ಏನಂತ? ಇದರ ಹಿಂದೆ 2 ಹೀರೋಗಳಿದ್ದಾರೆ. ಯಾರ ಹೆಸರು ಹೇಳಿದ? ಒಬ್ಬ ಲೇಡಿ ಡಾನ್ ಇದ್ದಾರೆ. ಉದ್ದೇಶಪೂರ್ವಕವಾಗಿ ನನ್ನ ಕರಿಯರ್ನ ಹಾಳು ಮಾಡಬೇಕು ಅಂತಲೇ ಈ ಪ್ಲಾನ್ ಮಾಡಿದ್ದಾರೆ ಅಂತ. ಎಲ್ಲವೂ ಫೈನ್. ಅದಕ್ಕಿಂತ ಮುಂಚೆ ನನಗೆ ಮದುವೆ ಆಗಿದೆ, ಮಗು ಇದೆ, ಇಂತಹ ಕೆಲಸಗಳಿಗೆ ಕೈ ಹಾಕಿದ್ರೆ ಇದು ನಾಳೆ ದಿನ ನನಗೆ ದೊಡ್ಡ ಪ್ರಾಬ್ಲಮ್ಮೇ ಕೊಡುತ್ತೆ, ಇದನ್ನ ಯೋಚನೆ ಮಾಡಬೇಕಿತ್ತ ಅಂತ ಯೋಚನೆ ಇನ್ ಕೇಸ್ ನಿಜ ಆಗಿದ್ರೆ. ಯಾಕಂದರೆ ಆ ಮೆಸೇಜ್ ಕಾನ್ವರ್ಸೇಷನ್ ಎಲ್ಲವೂ ಕೂಡ ಒತ್ತಿ ಹೇಳ್ತಾ ಇದೆ. ಏನು ನಾವೇ ತೀರ್ಪು ಕೊಟ್ಬಿಡೋಕ್ಕಾಗಲ್ಲ ಈತ ಅಪರಾಧಿ ಅಂತ. ಬಟ್ ಮೇಲ್ನೋಟಕ್ಕೆ ನೋಡೋದಾದ್ರೆ 7-8 ವರ್ಷದಿಂದ ಕನ್ಸ್ಕೊಂಡಿರ್ತೀರಿ. ಯಾರೋ ನಿಮ್ಮನ್ನು ನಂಬಿ ಹಣ ಹಾಕಿರ್ತಾರೆ. ಡೈರೆಕ್ಟರ್ ಸಿನಿಮಾವನ್ನು ಆ ಕಥೆಯನ್ನು ನಿಮಗೆ ಅಂತ ಹೆಣ್ದಿರ್ತಾರೆ. ನೀವು ಕೂಡ ಕನ್ಸ್ಕೊಂಡಿರ್ತೀರಿ. ನಿಮ್ಮ ಇಡೀ ಕುಟುಂಬ, ಅಯ್ಯೋ ನಿಮ್ಮ ಹೆಂಡತಿ, ನನ್ನ ಗಂಡ ಸ್ಕ್ರೀನಲ್ಲಿ ಬರ್ತಾನೆ, ಅದು ಕೂಡ ಹೀರೋ ಆಗಿ ಬರ್ತಾರೆ ಅಂತ ತುದಿಗಾಲಲ್ಲಿ ನಿಂತು ಕಾಯ್ತಾ ಇರ್ತಾರೆ. ಇದು ಒಂದು ಚಿಕ್ಕ ಎಡವಟ್ಟು ನೀವು ಮಾಡ್ಕೊಂಡಿದ್ದು, ತಗೊಂಡಂತಹ ಡಿಸಿಷನ್ ಇವತ್ತು ಥಿಯೇಟರ್ನಲ್ಲಿ ಇರಬೇಕಾದವ್ರನ್ನ ಜನರ ಮಧ್ಯ ಕುತ್ಕೊಂಡು ಜೈ 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 ಅನ್ನುವ ಜೈಕಾರಗಳನ್ನು ಕೂಗು ಕೇಳಿಸ್ಕೊಳ್ಳೋದನ್ನ ಬಿಟ್ಟು ಜೈಲಲ್ಲಿ ಕುತ್ಕೊಂಡು ಕಂಬಿಯನ್ನು ಎಣಿಸುವಂತಹ ಪರಿಸ್ಥಿತಿಯನ್ನು ತಂದ್ಕೊಳ್ಳುವ ಹಂತಕ್ಕೆ ಹೋಗಿದ್ದು ಯಾಕೆ? ಸಹಜವಾಗಿ ಪ್ರಶ್ನೆ ಕಾಡುತ್ತೆ. ಓಕೆ, ಈಗ ಆಕೆ ಹತ್ರನೂ ಕೂಡ ಕೆಲವೊಂದು ಪ್ರೂಫ್ಗಳನ್ನು ಕೇಳ್ತಾರೆ. ಇದೆಲ್ಲದರ ಹೊರತುಪಡಿಸಿ ಇನ್ನೊಂದು ಆ್ಯಂಗಲನ್ನು ನಾವು ನೋಡೋದಾದ್ರೆ, ನೋಡಿ, ಮಡೆನೂರು ಮನುಗೆ ಮದುವೆ ಆಗಿದೆ, ಮಗು ಇದೆ. ಇದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಆಕೆಯೂ ಕೂಡ ಕೇಸ್ ಹಾಕ್ಬೋದು. ಯಾರ ಮೇಲೆ? ಗಂಡನ ಮೇಲೆ ಹಾಕ್ಬೋದು. ಬೇಕಾದ್ರೆ ಈತ ಚೀಟ್ ಮಾಡ್ದ ಅಂತ, ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದ, ನನಗೆ ಗೊತ್ತೇ ಇರಲಿಲ್ಲ, ಹಂಗೆ ನೋಡಿದ್ರೆ ನನ್ನನ್ನು ಮದುವೆ ಆಗಿದ್ದಾನೆ, ನಂಗೆ ಒಬ್ಬ ಮಗು ಇದೆ ಅಂತ ಹೇಳ್ಬೋದು. ಅದನ್ನು ಹೊರತುಪಡಿಸಿ ಈಗ ನಾವು ಕರಿತಾ ಇದ್ದೀವಲ್ಲ ಸಂತ್ರಸ್ತ ನಟಿ ಅಂತ, ಆಕೆ ವಿರುದ್ಧವೂ ಕೇಸ್ ಹಾಕ್ಬೋದು. ಮದುವೆಯಾಗಿ ಮಗು ಇದೆ ಅಂತ ಗೊತ್ತಿದ ಮೇಲೂ ಕೂಡ ನನ್ನ ಪ್ರಾಪರ್ಟಿ ಅಲ್ವಾ ಅದು, ನನ್ನ ಗಂಡ ನನ್ನ ಪ್ರಾಪರ್ಟಿ,